ಮಲ್ಲಯ್ಯನ ನೋಡುಣ ಬನ್ನಿ ಎಲ್ಲಾ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ. ಹಾಡ್ಕೋತ ಹಾಡ್ಕೋತ ಹಾಟಾಗಿ ಏನ್ ಹೇಳ್ತಾರ ಗೊತ್ತ, ಯಾವ ಸಾಹಿತ್ಯ ಕುಡ್ಕೊಂಡು ಹೋತ್ರಲ್ಲ ಅದಕ್ಕೆ ಜನಪದ ಸಾಹಿತ್ಯ ಅಂದ್ರಿ. ಅವಾಗ ಹಂಗಿತ್ತು ಈಗ ಹೆಂಗದ ಅನ್ನೋದು ವಿಷಯ ಅದ ನೋಡ್ರಿ. ಅಲ್ರಿ ಎಷ್ಟ್ ನಗಾಕತ್ತೀರಿ ನಿಮ್ಮ ಮುಖದೊಳಗ ಆ ನಗಿ ತಾಂಡ ಮಾಡಾಕತ್ತೈತಿ. ಹಳೆಯ ಹಾಡುಗಳು, ಈ ಹಾಡು 1990 ನಮ್ಮ ಅಪ್ಪವ್ರು ಹಾಡ್ಯಾರ. ಈಗೇನು ಮಲ್ಲೈನ ಹಾಡ ಕೇಳ್ತಿರ್ಲ ನೀವು ಯೂಟ್ಯೂಬ್ದಾಗ, ಅದು ಎಲ್ಲ ನಾನ್ ಬರೆದ ಹಾಡುಗಳವೆಲ್ಲ ನಮ್ಮ ತಂದೆಯವರು ಬರೆದ ಹಾಡುಗಳು, ಎಲ್ಲ ಭಕ್ತಿಗೀತೆಗಳನ್ನು ಕೇಳ್ತೀರಿ. ಆ ಗುರುವಿನ ಆಶೀರ್ವಾದ ಆಗಿದೆ, ಅದು ಬೇರೆ ಮಾತು. ಇವತ್ತಿನ ವಿಷಯಕ್ಕೆ ಬರೋಣ. ಹಾಗಾದ್ರೆ ಜನಪದ ಅವಾಗ ಹಂಗಿತ್ತು ಈಗ ಹೆಂಗಾಗ್ಯದ ಅಲ್ಲಿಕ್ಕೂ. ಆಹಾರದ ಕೊರತೆ ಒಂದು, ಉಡುಗೆ ತೊಡುಗೆಗಳ ಪ್ರಭಾವ ಎರಡು, ಪಾಶ್ಚಾತ್ಯ ರಾಷ್ಟ್ರೀಕರಣದ ಪ್ರಭಾವ. ಆಹಾರದ ಕೊರತೆ ಹಳ್ಳಿ ಒಳಗೆ ನೋಡ್ರಿ ಇಂಥ ಅನಾಹುತ ತೆಗೆದ್ರೆ ಕೇಳಿರೇನು? ಶೇಂಗಾ ಹಿಂಡಿ, ಕೆಂಪು ಚಟ್ನಿ, 2 ತಂಗಡ್ ರೊಟ್ಟಿ, ಮೊಸರು ಕೆನಿ ಮೊಸರು ತಿಂದು ಇವತ್ತು ಹೊಲಕ್ಕೆ ಹೋಗ್ತಾರ, ದುಡಿತಾರ, ಕಾಲೇಜ್ಗೆ ಹೋಗ್ತಾರ, ಎಲ್ಲೆಲ್ಲಿ ಹೇಳ್ಬೇಕ ದೊಡ್ಡ ದೊಡ್ಡ ನೌಕರಿ ಮಾಡಕ್ ಹೋಗ್ತಾರ. ಎಂದೂ ಆರೋಗ್ಯ ಕೆಟ್ಟಿಲ್ಲ. ಮತ್ತ ಅಲ್ಯಾಕ ಆರೋಗ್ಯ ಕೆಟ್ಟೈತಿ ಪ್ಯಾಟ್ಯಾಗಂದ್ರ ಆಹಾರದ ಕೊರತೆ. ರೊಟ್ಟಿ ತಿನ್ನೋದು ಬಿಟ್ಟಾವ ಹುಡುಗು, ಅದನ್ನ ನೀವು ವಿಚಾರ ಮಾಡ್ರಿ. ಹಳ್ಳಿ ಒಳಗದ ಇತ್ರಿ, ಈಗ ಅದು ಹೋಗ್ಯವ. ಅದಕ್ಕಿನ ಉಪ್ಪಿಟ್ಟು ತಿಂದ್ರೆ ಯವ್ವ ಬಾಯಿ ಸ್ವಚ್ಛ ಆಗಿ ಬಿಡ್ತಿತ್ತು. ಅಂತ ಸದಕಿನ ಉಪ್ಪಿಟ್ಟು ಹೋತು, ಸಣ್ಣ ರವದ ಉಪ್ಪಿಟ್ಟು ಸಿಕ್ಕೋತು, ಮ್ಯಾಲ ಕೇಸರಿ ನವ ಅಂದ್ರು. ಮತ್ತು ರೋಗಗಳು ಬರ್ಲಿಲ್ಲ ಹೆಂಗಾಗ್ತದ? ಅದಕ್ಕೆ ಕವಿ ಬರದ ಏನು ಬರದ? ದಕ್ಷಿಣ ಕರ್ನಾಟಕಕ್ಕ ರಾಗಿ ಮುದ್ದಿ, ಉತ್ತರ ಕರ್ನಾಟಕಕ್ಕೆ ರೊಟ್ಟಿ. ಕವಿ ಬರೀತಾನ, ಏನು ಬರೀತಾನ? ನಮ್ಮ ಅಜ್ಜಿ ಮಾಡುತ್ತಿದ್ದ ರಾಗಿ ಮುದ್ದಿ ಗುಂಡು ನಮ್ಮ ಅಜ್ಜ ತಿಂದ ಆಗಿದ್ದ ಬಹದ್ದೂರ ಗಂಡು ಹೊತ್ತು ನೋಡಿ. ಇನ್ನು ಉತ್ತರ ಕರ್ನಾಟಕ ಬರೋಣ್ರಲ್ಲ, ಊಟ ಮಾಡಿ ಬಂದ್ರಲ್ಲ, ಎಷ್ಟು ಚೆನ್ನಾಗಿ ಊಟ ಮಾಡ್ಯಾರಿ. ಏನ್ ಚಟ್ನಿ, ಏನ್ ರೊಟ್ಟಿ, ಏನ್ ಪಲ್ಯ.